ಈ ದಿನ ಸಂಜೆ ಸುಮಾರು 4:45 ಗಂಟೆಗೆ ಶಿವಮೊಗ್ಗ ನಗರದ ಲಷ್ಕರ್ ಮೊಹಳ ಸರ್ಕಲ್ ಅಲ್ಲಿ ನರಸಿಂಹ ಎಂಬ ಒಬ್ಬ ರೌಡಿ ಶೀಟರ್ ಆಸಾಮಿಯನ್ನ ಅವರ ವಿರುದ್ಧ ಗ್ಯಾಂಗ್ನ ಆಸಾಮಿಗಳು ಬಂದು ಮಾರಕಾಸ್ತ್ರಗಳಿಂದ ಹೊಡೆದು ಅವ್ರನ್ನ ಮರ್ಡರ್ ಮಾಡಿದ್ದಾರೆ. ಅವರ ವೈಫ್ ಆದಂತಹ ಸ್ನೇಹ ಅವರು ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನಲ್ಲಿ ಇಂದು ಸಂಜೆ 4:30 ಸುಮಾರಿಗೆ ಭೀಕರ ಹತ್ಯೆ ನಡೆದಿದೆ. ನಗರದ ರೌಡಿ ಶೀಟರ್ ಹಿನ್ನೆಲೆ ಹೊಂದಿದ್ದ ಎನ್ನಲಾಗಿರುವ ನರಸಿಂಹ ಎಂಬಾತನನ್ನು ದುಷ್ಕರ್ಮಿಗಳು ಮಚ್ಚು ಲಾಂಗ್ಗಳಿಂದ ಮಾರಕಾಸ್ತ್ರಗಳಿಂದ ಭೀಕರ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದಾರೆ. ಗಾಂಧಿ ಬಜಾರ್ನಲ್ಲಿದ್ದ ವೇಳೆ ಅಂಬು ಮತ್ತು ಆತನ ಸಹಚರರು ಎನ್ನಲಾದ ಗುಂಪು ದಾಳಿ ನಡೆಸಿ ಆ ಬಳಿಕ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಕೊಲೆಯಾದ ನರಸಿಂಹ ಮತ್ತು ರೌಡಿ ಶೀಟರ್ ಕಾಡಾ ಕಾರ್ತಿಕನ ಆಪ್ತ ಸಹಚರ ಎನ್ನಲಾಗಿದ್ದು, ಕೆಲವು ಅಪರಾಧ ಪ್ರಕರಣಗಳಲ್ಲೂ ಆತನ ಹೆಸರು ಕೇಳಿ ಬಂದಿತ್ತು ಎಂದು ತಿಳಿದು ಬಂದಿದೆ. ಇಂದು ಕೂಡ ಇಸ್ಪಿಟ್ ಆಟಕ್ಕೆಂದು ಕೆಲವರು ಬಂದಿದ್ದರು. ಇಸ್ಪಿಟ್ ಅಡ್ಡೆಗೆ ತೆರಳುವ ವೇಳೆ ಈ ಘಟನೆ ನಡೆದಿದೆ. ಇಸ್ಪಿಟ್ ಆಟಕ್ಕೆಂದು ಬಂದಿದ್ದವರನ್ನು ಓಡಿಸಿ ನರಸಿಂಹನ ಎರಡೂ ಕೈ ಕತ್ತರಿಸಿದ್ದಲ್ಲದೆ ತಲೆಗೆ ಬಲವಾಗಿ ಹೊಡೆದು ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಇನ್ನು ಈ ಕೊಲೆಗೆ ಹಳೆಯ ವೈಷಮ್ಯ ಕಾರಣ ಎನ್ನಲಾಗಿದ್ದು, ತನಿಖೆಯಿಂದಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಈ ಪ್ರಕರಣದ ಕುರಿತಂತೆ ಕೋಟೆ ಠಾಣೆ ಪೊಲೀಸರು ತನಿಖೆ ನಡೆಸಿದ್ದು, ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿದ್ದಾರೆ. ಕೊಲೆ ಸಂಬಂಧ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ನಡೆಸಲಾಗಿದೆ. ರೌಡಿ ಶೀಟರ್ ಹಿನ್ನೆಲೆಯ ನರಸಿಂಹ ಕೊಲೆ ಘಟನೆ ಬಗ್ಗೆ ಅಡಿಷನಲ್ ಎಸ್ಪಿ ಎಜಿ ಕಾರ್ಯಪ್ಪ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು, ಕೊಲೆಯಾದ ನರಸಿಂಹನ ಹೆಂಡತಿ ಸ್ನೇಹರವರು ದೂರು ನೀಡಿದ್ದು, ಆರೋಪಿಗಳ ಪತ್ತೆಗೆ 3 ವಿಶೇಷ ಪೊಲೀಸ್ ತಂಡಗಳ ರಚನೆ ಮಾಡಲಾಗಿದೆ ಎಂದು ಅಡಿಷನಲ್ ಎಸ್ಪಿ ಕಾರ್ಯಪ್ಪ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಅಡಿಷನಲ್ ಎಸ್ಪಿ ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ಈ ದಿನ ಸಂಜೆ ಸುಮಾರು 4:45 ಗಂಟೆಗೆ ಶಿವಮೊಗ್ಗ ನಗರದ ಲಷ್ಕರ್ ಮೊಹಳ ಸರ್ಕಲ್ ಅಲ್ಲಿ ನರಸಿಂಹ ಎಂಬ ಒಬ್ಬ ರೌಡಿ ಶೀಟರ್ ಆಸಾಮಿಯನ್ನ ಅವರ ವಿರುದ್ಧ ಗ್ಯಾಂಗ್ನ ಆಸಾಮಿಗಳು ಬಂದು ಮಾರಕಾಸ್ತ್ರಗಳಿಂದ ಹೊಡೆದು ಅವ್ರನ್ನ ಮರ್ಡರ್ ಮಾಡಿದ್ದಾರೆ. ಈ ವಿಷಯ ನಮಗೆ ಗೊತ್ತಾದಂಗೆ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು ನಾವುಗಳೆಲ್ಲ ಹೋಗಿ ಈಗಾಗಲೇ ಮೋರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಅವರ ವೈಫ್ ಆದಂತಹ ಸ್ನೇಹ ಅವರು ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ನಲ್ಲಿ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಬಹಳ ವರ್ಷಗಳ ಹಿಂದೆ ರೌಡಿ ಆಸಾಮಿಗಳ ವೈಷಮ್ಯದ ಹಿನ್ನೆಲೆಯಲ್ಲಿ ಅವರ ಅಪೋಸಿಟ್ ಗ್ಯಾಂಗ್ನವರು ಅನ್ಬು ಮತ್ತೆ ಟೀಮ್ ಅವರು ಸೇರ್ಕೊಂಡು ಈ ಒಂದು ದಿವಸ ಅವ್ರಿಗೆ ಮರ್ಡರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ನ ನಾವು ತಗೊಂಡು ತನಿಖೆಯನ್ನ ಆರಂಭಿಸಿದ್ದೀವಿ. 3 ಟೀಮ್ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಎಲ್ಲಾ ತರಹದ ಕ್ರಮಗಳನ್ನು ತಗೊಂಡಿದ್ದೀವಿ. ಯಾವುದೇ ಅಹಿತಕರ ಘಟನೆಗಳು ನಮ್ಮ ನಗರದಲ್ಲಿ ನಡೆಯದಂತೆ ಎಲ್ಲ ಕ್ರಮವನ್ನು ತಗೊಂಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಹಚ್ಚಿ ಯಾವುದು ಕಾರಣದಿಂದ ಇದು ಮರ್ಡರ್ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ತೀವಿ. ನರಸಿಂಹ ಅವರು
ಬಹಳಷ್ಟು ಪ್ರಕರಣ ದೊಡ್ಡಪೇಟೆ ಠಾಣೆಯಲ್ಲಿ ಆ, ಇದು ಗ್ಯಾಮ್ಲಿಂಗ್ ಕೇಸಲ್ಲಿ ಸಿಕ್ಕಾಕೊಂಡು ಕೇಸ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ತರ ಅವ್ರದ್ದು ಕೇಸು ಸುಮಾರು ಬೇರೆ ಬೇರೆ ಠಾಣೆಗಳಲ್ಲಿ ಇದೆ. ಅಟೆಂಪ್ಟ್ ಟು ಮರ್ಡರ್ ಕೇಸಸ್ ಇದೆ, ಗ್ಯಾಮ್ಲಿಂಗ್ ಕೇಸಸ್ ಇದೆ, ಆ, ಗಾಂಜಾ ಕೇಸು ಇದೆ. ಸೊ ವಿವಿಧ ಕೇಸ್ಗಳು ಅವ್ರ ಮೇಲೆ ಇದೆ. ಅವ್ರ ಮೇಲೆ ನಮ್ಮ ತುಂಗನಗರ ಠಾಣೆಯಲ್ಲೂ ಒಂದು ರೌಡಿ ಕಿತ್ತು ಇದು ರೌಡಿಸಮ್ ಆಕ್ಟಿವಿಟೀಸ್ ಬಹಳ ವರ್ಷಗಳ ಹಿಂದೆ ನಮ್ಮ ನಗರದಲ್ಲೇ ಕೆಲವೊಂದು ಮರ್ಡರ್ ಆಗಿತ್ತು. ಒಂದು ಮರ್ಡರ್ ಆಗಿ ಇನ್ನೊಂದು ಅಪೋಸಿಟ್ ಟೈಮ್ ಅವರ ಸಹಚರನ ಮರ್ಡರ್ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲೇ ಆಗಿರ್ತದೆ ಅಂತಲೇ ಕಂಪ್ಲೇಂಟ್ ಕೊಟ್ಟಿರೋದು. ಸೊ ತನಿಖೆಯಲ್ಲೇ ನಮ್ಗೆ ಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ವೈಷಮ್ಯ ಒಂದು ಗ್ಯಾಂಗ್ ವೈಷಮ್ಯನೇ ಇದೆ. ಸೊ ಹೆಚ್ಚಿನ ತನಿಖೆ ನಡೆಸಿದ ನಂತರ ನಮ್ಗೆ ಪೂರ್ಣ ಮಾಹಿತಿ ನಿಮಗೆ ಕೊಡ್ಲಿಕ್ಕೆ ಆಗುತ್ತೆ. ಆಟ ಅನ್ನೋದು ಅವರು ಒಂದು ಚಟವನ್ನ ಇಟ್ಕೊಂಡಿದ್ರು. ಹೆಚ್ಚಿನ ಮಾಹಿತಿ ನಾವು ತನಿಖೆ ಆದ ನಂತರನೇ ಹೇಳಕ್ಕೆ